Hi, hello, namaste. Welcome to SCV 5-star online classes. So very good morning to all of you. ಸೊ ನಾನು ನಿಮ್ಮ SCV ಬ್ರದರ್ ಪ್ರೆಸೆಂಟ್ ಮಾಡ್ತಾ ಇರೋದು. ಸೊ ಇವತ್ತಿನ ದಿನ ಈ ಕ್ಲಾಸಲ್ಲಿ ನಾವು ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತೆ ಪ್ರಮುಖ ಪ್ರಶ್ನೆಗಳನ್ನು ಇವತ್ತು ಬಿಡಿಸೋಣ. ಇದು ಖಂಡಿತವಾಗಿಯೂ ಮೊರಾರ್ಜಿ ಮತ್ತು ಆದರ್ಶ ವಿದ್ಯಾಲಯ ಪರೀಕ್ಷೆಗೆ ಮತ್ತು ಪರೀಕ್ಷೆ ಬರೆಯುವಂತಹ ವಿದ್ಯಾರ್ಥಿಗಳಿಗೆ ತುಂಬ ಸಹಾಯವಾಗುತ್ತೆ ಮತ್ತು ತುಂಬಾ ಮುಖ್ಯವಾದಂತಹ ಕ್ಲಾಸು. ಸೊ ಡೋಂಟ್ ಮಿಸ್ ದಿಸ್ ಕ್ಲಾಸ್ ಅಂತ ಹೇಳ್ತಾ, ಸೊ 2021 ಇಸ್ವಿಯಲ್ಲಿ ನಡೆದಂತಹ ಪ್ರಮುಖ ಪ್ರಶ್ನೆಗಳನ್ನು ನಾವು ಏನು ಮಾಡೋಣ, ಇವತ್ತಿಗೆ ಸಾಲ್ವ್ ಮಾಡೋಣ. ಹಾಗಾದರೆ ಬನ್ನಿ ಮೊದಲನೇ ಪ್ರಶ್ನೆಯನ್ನು ನೋಡೋಣ. ಸೊ 41ನೇ ಪ್ರಶ್ನೆ ಏನಿದೆ, ಈ ಸಂಖ್ಯೆಯನ್ನು ಅಲ್ಪವಿರಾಮ ಚಿಹ್ನೆ ಉಪಯೋಗಿಸಿ ಸಂಖ್ಯಾ ರೂಪದಲ್ಲಿ ಬರೆಯಿರಿ. ಸೊ ಇದು ಸಂಖ್ಯಾ ಪದ್ಧತಿ ಮೇಲೆ ಕೇಳಿರುವಂಥ ಒಂದು ಪ್ರಶ್ನೆ. ಸೊ ಸಂಖ್ಯಾ ಪದ್ಧತಿ ಅಂದರೆ ಏನು ಅಂತ ತಿಳ್ಕೋಬೇಕು. ಸಂಖ್ಯೆಯನ್ನು ಬರೆಯುವಂಥ ಕ್ರಮಕ್ಕೆ ನಾವು ಸಂಖ್ಯಾ ಪದ್ಧತಿ ಅಂತ ಕರಿತೀವಿ. ಸಂಖ್ಯೆಯನ್ನು ಬರಿಬೇಕಾದ್ರೆ 2 ಥರ ವಿಧಗಳು. ಒಂದು ಭಾರತೀಯ ಸಂಖ್ಯಾ ಪದ್ಧತಿ, ಇನ್ನೊಂದು ಅಂತಾರಾಷ್ಟ್ರೀಯ ಸಂಖ್ಯಾ ಪದ್ಧತಿ. ನಾವು ಬಳಸೋದು ಭಾರತೀಯ ಸಂಖ್ಯಾ ಪದ್ಧತಿ. ಸೊ ಭಾರತೀಯ ಸಂಖ್ಯಾ ಪದ್ಧತಿಯಲ್ಲಿ ಯಾವ ಥರ ಬರಿತೇವೆ ನಾವು ಸಂಖ್ಯೆಗಳನ್ನು? ಯಾವ ಥರ ಅಂದರೆ ಬಿಡಿ, 10, 100, 1000, 10,000, ಹೌದಾ, ಲಕ್ಷ, 10 ಲಕ್ಷ, ಹೌದಾ, ಕೋಟಿ, 10 ಕೋಟಿ, ಈ ಥರ ನಾವು ಸಂಖ್ಯಾ ಸ್ಥಾನಗಳನ್ನು ಹೇಳ್ತೀವಿ. ಹಾಗಾದರೆ ಕೊಟ್ಟಿರೋ ಪ್ರಶ್ನೆ ಏನಂತ ಕೇಳಿದ್ದಾರೆ ಅವರು? ಅಲ್ಪವಿರಾಮ ಹಾಕಬೇಕು. ಅಂದರೆ ಭಾರತೀಯ ಸಂಖ್ಯಾ ಪದ್ಧತಿಯಲ್ಲಿ ಅಲ್ಪವಿರಾಮ ಹಾಕಿ ಈ ಅಕ್ಷರ ರೂಪದಲ್ಲಿರುವಂತಹ ಪ್ರಶ್ನೆಯನ್ನು 65,718 ಈ ಅಕ್ಷರ ರೂಪದಲ್ಲಿರೋದನ್ನು ಸಂಖ್ಯಾ ರೂಪದಲ್ಲಿ ಬರಿಬೇಕು ಅಂತ ಕೇಳಿದ್ದಾರೆ. ಹಾಗಾದರೆ ನೋಡಿ, ನಾನು ಸಂಖ್ಯಾ ಪದ್ಧತಿಯಲ್ಲಿ ಸ್ಥಾನಗಳನ್ನು ಬರೆದುಕೊಂಡೆ. ಅಲ್ಲಿಂದ ಯಾವ ಥರ ಓದಬೇಕು ನಾವು ಭಾರತೀಯ ಸಂಖ್ಯಾ ಪದ್ಧತಿ? ಎಕಡೆಯಿಂದ ಅಂದರೆ ಬಲಗಡೆಯಿಂದ ಎಡಗಡೆಗೆ ಓದಬೇಕು. ಬಿಡಿ, 10, 100, 1000, 10,000, ಲಕ್ಷ, 10 ಲಕ್ಷ, ಕೋಟಿ, 10 ಕೋಟಿ, ಹೀಗೆ. ಹಾಗಾದರೆ ಸಂಖ್ಯೆಯನ್ನು ಬರೆಯೋಣ ಬನ್ನಿ. ಸೊ ಎಷ್ಟಿದೆ ಸಂಖ್ಯೆ? 65,718 ಇದೆ. ಹಾಗಾದರೆ 65,000 ಅಂತ ಅಂದರೆ ಯಾವ ಸ್ಥಾನದಲ್ಲಿ ಬರ್ತದೆ? 65,000 ಅಂದರೆ 10,000 ಸ್ಥಾನದಲ್ಲಿ ಬರ್ತದ. ನೋಡ್ರಿ, 65,000, 5 ಯಾವ ಸ್ಥಾನದಲ್ಲಿ ಬಂತು? 1000 ಸ್ಥಾನದಲ್ಲಿ ಬಂತು. 65,000. ಇನ್ನು 100ರ ಸ್ಥಾನದಲ್ಲಿ 7 ಅಂತ ಕೊಟ್ಟಿದ್ದಾರೆ, ಯಾಕಂದರೆ 700 ಅಂತ ಕೊಟ್ಟಿದ್ದಾರೆ. ಇನ್ನು 10 ಮತ್ತು ಬಿಡಿಯನ್ನು ಎರಡನ್ನೂ ಸೇರಿಸಿ ಬರೆದಾಗ 18, ಹೌದಾ. ಬಿಡಿ ಸ್ಥಾನದಲ್ಲಿ 8, 10ರ ಸ್ಥಾನದಲ್ಲಿ 1, 18. ಅದೇ ನೆಕ್ಸ್ಟ್ ನೋಡೋದಾದರೆ 100ರ ಸ್ಥಾನದಲ್ಲಿ 7 ಇರೋದ್ರಿಂದ, ಅಥವಾ 700ರ ಸ್ಥಾನದಲ್ಲಿರುವ ಇರೋದ್ರಿಂದ ಇದನ್ನು ಹೇಗೆ ಓದ್ತೀವಿ ನಾವು? 718. ನೆಕ್ಸ್ಟ್ ಮುಂದಿನ ಸ್ಥಾನಕ್ಕೆ ಒಂದು ಸಂಖ್ಯೆಯನ್ನು ಸೇರಿಸಿದರೆ 5,718 ಅಂತ ಓದ್ತೇವೆ. ಬಟ್ ಮತ್ತೆ ಮುಂದಿನ ಸ್ಥಾನಕ್ಕೆ ಒಂದು ಸಂಖ್ಯೆಯನ್ನು ಸೇರಿಸಿದರೆ ನಾನು 6 ಅಂತ. ಇದನ್ನು ಕೂಡ ಹೆಂಗೆ ಓದ್ತೇವೆ ನಾವು? ಈ ಎರಡನ್ನು ಸೇರಿಸಿ ಓದಬೇಕು. ಯಾಕಂದರೆ ಅಲ್ಪವಿರಾಮ ಯಾವ ಥರ, ಅದಕ್ಕೊಂದು ನಿಯಮ ಇದೆ. ಯಾವ ಥರ ಅಂದರೆ 322 ನಿಯಮ ಅಂತ ಹೇಳ್ತೇವೆ. ಅಂದರೆ ಯಾವ ಥರ ಅಂದರೆ, ಮೊದಲಿಗೆ ಬಿಡಿ, 10, 100 3 ಸ್ಥಾನಗಳನ್ನು ಬಿಟ್ಟು ನಾವು ಏನು ಮಾಡಬೇಕು? 3 ಸ್ಥಾನಗಳನ್ನು ಬಿಟ್ಟು ನಾವು ಏನು ಮಾಡಬೇಕು? ಮೊದಲನೇ ಅಲ್ಪವಿರಾಮವನ್ನು ಹಾಕಬೇಕು. ನೆಕ್ಸ್ಟ್ ಏನು ಮಾಡಬೇಕು? 2 ಸ್ಥಾನಗಳನ್ನು ಬಿಟ್ಟು ಅಲ್ಪವಿರಾಮ ಹಾಕೋತಾ ಹೋಗಬೇಕು. ಹಾಗಾದರೆ ಈ ಎರಡನ್ನೂ ಸೇರಿಸಿ ಓದಿದಾಗ 65,700 ನೆಕ್ಸ್ಟು 18 ಅಂತ ಓದ್ತೀವಿ. ಹಾಗಾದರೆ ಸರಿಯಾದ ಉತ್ತರ ಯಾವುದಿಲ್ಲಿ? ಸೊ ಬಿ ಈಸ್ ದ ರೈಟ್ ಆನ್ಸರ್. ಸರಿಯಾದ ಉತ್ತರ ಬಿ ಆಗಿದೆ. ಸೊ ನೆಕ್ಸ್ಟ್ ಪ್ರಶ್ನೆ ನೋಡ್ರಿ, 42ನೇ ಪ್ರಶ್ನೆ. ಆಯತಾಕಾರದ ಕೊಠಡಿಯ ನೆಲದ ಉದ್ದ 4 ಮೀಟರ್ ಆದರೆ ಮತ್ತು ಅಗಲ 3 ಮೀಟರ್ ಇದ್ದರೆ ಅದರ ಸುತ್ತಳತೆ ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಹಾಗಾದರೆ ಸಾಲ್ವ್ ಮಾಡೋಣ ಬನ್ನಿ. ಹಾಗಾದರೆ ನೋಡ್ರಿ, ಇದು ಆಯತಾಕಾರ, ಹೌದಾ. ಇದರ ಉದ್ದ ಅವ್ರು ಕೊಟ್ಟಿದ್ದಾರೆ, ಅವ್ರು ಹೇಳ್ತಾ ಇದ್ದಾರೆ ಇದರ ಉದ್ದ ಎಷ್ಟಿದೆ? 4 ಮೀಟರು ಉದ್ದ ಇದೆ. ಅಗಲ 3 ಮೀಟರ್ ಇದೆ. ಅವ್ರು ಕೇಳಿರೋದು ಏನು? ಆಯತದ ಸುತ್ತಳತೆಯನ್ನು ಕೇಳಿದ್ದಾರೆ. ಹಾಗಾದರೆ ಆಯತದ ಒಂದು ಗುಣಲಕ್ಷಣ ಏನು? ವಿರುದ್ಧ ಬಾಹುಗಳು
ಅಂದರೆ ಅಪೋಸಿಟ್ ಸೈಡ್ಸ್ ಆರ್ ಈಕ್ವಲ್, ವಿರುದ್ಧ ಬಾಹುಗಳು ಸಮವಾಗಿರ್ತವೆ. ಅಂದರೆ ಇಲ್ಲಿ 4 ಮೀಟರ್ ಇದ್ದರೆ ಇದರ ವಿರುದ್ಧ ಬಾಹು ಇದು, ಹಾಗಾದರೆ ಇದು ಕೂಡ 4 ಇರುತ್ತೆ. ನೆಕ್ಸ್ಟ್ ಇಲ್ಲಿ 3 ಮೀಟರ್ ಅಂದರೆ ಇಲ್ಲಿ ವಿರುದ್ಧ ಇದು, ಹಾಗಾದರೆ ಇದು ಕೂಡ 3 ಮೀಟರ್ ಇರುತ್ತೆ. ಹಾಗಾದರೆ ಎಲ್ಲ ಬಾಹುಗಳ ಒಂದು ಅಳತೆ ಗೊತ್ತಾಗದಾಗ ಆಯತ್ತದ ಸುತ್ತಳತೆಯನ್ನು ಕಂಡುಹಿಡಲಿಕ್ಕೆ ತುಂಬ ಸುಲಭವಾದದ್ದು. ಏನು ಆಯತ್ತದ ಸುತ್ತಳತೆ ಒಂದು ಫಾರ್ಮುಲಾ ವೈಸರ ಮಾಡಿರಿ, ಅಥವಾ ಇನ್ನೊಂದು ಸರಳ ವಿಧಾನ ಐತೆ ಅದನ್ನು ಹೇಳ್ಕೊಡ್ತೀನಿ. ಈಗ ಮೊದಲಿಗೆ ನಾವು ಫಾರ್ಮುಲಾ ಹಾಕಿ ಮಾಡೋಣ. ಏನಿದು ಆಯತ್ತದ ಸುತ್ತಳತೆ ಏನಾಗುತ್ತೆ? 2 ಇಂಟು ಬ್ರಕೆಟ್ ಉದ್ದ ಪ್ಲಸ್ ಅಗಲ ಬ್ರಕೆಟ್ ಕ್ಲೋಸ್ಡ್. ಹಾಗಾದರೆ 2 ಬ್ರಕೆಟಲ್ಲಿ ಉದ್ದ ಎಷ್ಟಿದೆ? 4 ಇದೆ, ಹಾಗಾಗಿ 4 ಅಂತ ಬರೆಯೋಣ. ಪ್ಲಸ್ಸಿಗೆ ಪ್ಲಸ್. ಅಗಲ ಎಷ್ಟಿದೆ? 3 ಇದೆ, ಹಾಗಾಗಿ 3 ಅಂತ ಬರೆಯೋಣ. ಇಸ್ ಈಕ್ವಲ್ ಟು 2 ಬ್ರಕೆಟಲ್ಲಿ ಇರೋದನ್ನು ಸಾಲ್ವ್ ಮಾಡೋಣ. 4 + 3 7. ಹಾಗಾದರೆ ಇಲ್ಲಿ ಏನಿಲ್ಲ ಅಂದರೂ ಇಂಟು ಚಿಹ್ನೆ ಇರುತ್ತೆ. ಹಾಗಾದರೆ 2 7 ಎಷ್ಟು? 14 ಮೀಟರ್ ಆಯಿತು. ಹಾಗಾದರೆ ಆಯತ್ತದ ಸುತ್ತಳತೆ ಎಷ್ಟು ಬಂತು? 14 ಮೀಟರ್. ಇದು ಫಾರ್ಮುಲಾ ವೈಸ್ ಆದರೆ ನಾನೇನು ಹೇಳಿದೆ, ಇನ್ನೊಂದು ಸರಳ ವಿಧಾನ ಹೇಳ್ತೀನಿ ಅಂತ ಅಂದೆ. ಹೇಗೆ ಅಂದರೆ ಈ ಎಲ್ಲ ಬಾಹುಗಳನ್ನು ಕೂಡಿಸಿಬಿಡೋದು. 4 ಹೌದಾ, ಪ್ಲಸ್ ಇದು 4 ಕೂಡಿಸಿದೆ ನಾನು. ನೆಕ್ಸ್ಟ್ ಇಲ್ಲಿ 3 ಕೂಡಿಸ್ಬೇಕೀಗ, 3. ನೆಕ್ಸ್ಟ್ ಹಿಂಗೆ ಇದು 4 ಪ್ಲಸ್ ಹಿಂಗೆ 3. ಅವರೇ ಹೇಳಿದ್ದಾರೆ ಸುತ್ತಳತೆ ಅಂದರೆ ಸುತ್ತಲೂ ಅಳತೆ ಎಷ್ಟೈತಿ ಅದನ್ನು ಕೂಡಿಸಿಬಿಡೋದು. ಹಾಗಾದರೆ ನೋಡಿರಿ ಎಷ್ಟಾಗುತ್ತೆ? 4 3 7, 7 4 11, 11 3 14 ಬಂತು ತಾನೇ ಆನ್ಸರು. ಹೀಗೆ ಮಾಡಿದರೂ ಸೇಮ್ ಆನ್ಸರ್ ಬಂತು. ಹಾಗಾದರೆ ಸರಿಯಾದ ಉತ್ತರ ಯಾವುದಿಲ್ಲಿ? 14 ಮೀಟರ್ ಈಸ್ ದ ರೈಟ್ ಆನ್ಸರ್. ಸಿ ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡಿರಿ 43ನೇ ಪ್ರಶ್ನೆ. ಚೌಕಾಕಾರದ ಕೊಠಡಿಯ ಉದ್ದ 6 ಮೀಟರ್, ಅದರ ವಿಸ್ತೀರ್ಣ ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಹಾಗಾದರೆ ಚೌಕದ ವಿಸ್ತೀರ್ಣವನ್ನು ಕಂಡುಹಿಡಿಯೋಣ. ಓಕೆ, ಹಾಗಾದರೆ ಬನ್ನಿ ನೋಡ್ರಿ. ಇದು ಚೌಕ ಹೌದಾ, ಚೌಕದ ಒಂದು ಬಾಹು ಎಷ್ಟಿದೆ ಅಂತ ಹೇಳ್ತಾ ಇದ್ದಾರೆ? 6 ಮೀಟರ್ ಇದೆ ಅಂತ ಹೇಳ್ತಾ ಇದ್ದಾರೆ. ಚೌಕದ ಗುಣಲಕ್ಷಣ ಏನು? ಎಲ್ಲ ಬಾಹುಗಳು ಸಮವಾಗಿರುತ್ತವೆ. ಅಂದರೆ ಇಲ್ಲಿ ಕೂಡ 6 ಮೀಟರು, ಇದು ಕೂಡ 6 ಮೀಟರು, ಹಾಗೆ ಇದು ಕೂಡ 6 ಮೀಟರ್ ಆಗಿರುತ್ತದೆ. ನಮಗೆ ಅವರು ಕೇಳಿರೋದೇನು? ಚೌಕದ ವಿಸ್ತೀರ್ಣವನ್ನು ಅವರು ಕೇಳ್ತಾ ಇದ್ದಾರೆ. ಹಾಗಾಗಿ ಹೇಗೆ ಚೌಕದ ವಿಸ್ತೀರ್ಣವನ್ನು ಹೇಗೆ ಕಂಡುಹಿಡಿಯೋದು? ಫಾರ್ಮುಲಾ ವೈಸ್ ಮಾಡೋಣ. ಎಸ್, ಚೌಕದ ವಿಸ್ತೀರ್ಣ ಫಾರ್ಮುಲಾವನ್ನು ನೀವು ಕಂಠಪಾಠ ಮಾಡಬೇಕಾಗತ್ತೆ. ಚೌಕದ ವಿಸ್ತೀರ್ಣ ಏನು? ಚೌಕದ ವಿಸ್ತೀರ್ಣ ಕಂಡುಹಿಡಬೇಕಾದ್ರೆ ನೋಡ್ರಿ, ಬಾಹು ಇಂಟು ಬಾಹು. ಚೌಕದ ವಿಸ್ತೀರ್ಣ ಬಾಹು ಇಂಟು ಬಾಹು. ಹಾಗಾದರೆ ಒಂದು ಬಾಹು ಅಂದರೆ 6 ಇಂಟು 6, ಹಾಗಾದರೆ 6 36 ಮೀಟರ್ ಸ್ಕ್ವಯರ್. ಚೌಕದ ವಿಸ್ತೀರ್ಣ ಗೊತ್ತಾಯ್ತಾ? ಎಸ್. ಸೊ ರೈಟ್ ಆನ್ಸರ್ ಈಸ್ 36 ಸ್ಕ್ವಯರ್ ಮೀಟರ್. ಹಾಗಾಗಿ ಡಿ ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಪ್ರಶ್ನೆ ನೋಡ್ರಿ, ಇಲ್ಲಿ 44ನೇ ಪ್ರಶ್ನೆ ಏನಿದೆ? 3000 ಮೀಟರ್ಗಳನ್ನು ಕಿಲೋಮೀಟರ್ಗಳಾಗಿ ಪರಿವರ್ತಿಸಿರಿ. ನೋಡ್ರಿ, ಪರಿವರ್ತಿಸೋಣ ಬನ್ನಿ. ಸೊ ಅವ್ರು ಏನು ಹೇಳಿದ್ದಾರೆ? 3000 ಮೀಟರ್ ಇದೆ, ಇದನ್ನು ನಾವು ಕಿಲೋಮೀಟರ್ ಲೆಕ್ಕದಲ್ಲಿ ಹೇಳಬೇಕಾಗುತ್ತೆ. 3000 ಮೀಟರ್ ಎಷ್ಟು ಕಿಲೋಮೀಟರ್ ಆಗುತ್ತೆ? ಈ ಎಷ್ಟು ಅನ್ನೋದನ್ನು ನಾನು ಎ ಅಂತ ಬರಿತೀನಿ. ಎ ಅಂದರೆ ಎಷ್ಟೋ ಕಿಲೋಮೀಟರ್ ಆಗುತ್ತೆ, ಅದು ನಮಗೆ ಗೊತ್ತಿಲ್ಲ, ಅದನ್ನು ನಾವು ಕಂಡುಹಿಡಿಬೇಕು. ಹಾಗಾದರೆ ಈ ಮೀಟರ್ಗೂ ಮತ್ತು ಕಿಲೋಮೀಟರ್ಗೂ ಏನೋ ಒಂದು ಸಂಬಂಧ ಇದೆ ಅಲ್ವಾ? ಏನು ಸಂಬಂಧ ಇದೆ? ಏನು ಸಂಬಂಧ ಅಂದರೆ ನಮಗೆ ಗೊತ್ತಿರೋದು 1000 ಮೀಟರ್ ಕೂಡಿದರೆ 1 ಕಿಲೋಮೀಟರ್ ಆಗುತ್ತೆ. 1000 ಮೀಟರ್ ಕೂಡಿದ್ರೆ 1 ಕಿಲೋಮೀಟರ್ ಆಗುತ್ತೆ. ಹಾಗಾದರೆ ಪ್ರಶ್ನೆ ಮಾಡ್ಕೊಳ್ಳೋಣ, 3000 ಮೀಟರ್ ಅಂದರೆ ಎಷ್ಟು ಕಿಲೋಮೀಟರ್ ಆಗುತ್ತೆ ಅಂತ. 1000ಕ್ಕೆ 1 ಕಿಲೋಮೀಟರ್ ಆದರೆ 3000ಕ್ಕೆ 3 ಕಿಲೋಮೀಟರ್. ಈಗಾಗಲೇ ನಿಮಗೆ ಆನ್ಸರ್ ಸಿಕ್ತು ಅಲ್ವಾ? 1000ಕ್ಕೆ 1 ಕಿಲೋಮೀಟರ್ ಆದರೆ 3000ಕ್ಕೆ 3 ಕಿಲೋಮೀಟರ್ ತಾನೇ ಆಗಬೇಕಾಗಿರೋದು. ಹಂಗೂ ಕೂಡ ನಾವು ಕಂಡುಹಿಡಿಯೋಣ. ಹಾಗಾದರೆ ನಾವೇನು ಮಾಡೋಣ, ಇಲ್ಲಿ ಓರೆ ಗುಣಾಕಾರವನ್ನು ಮಾಡೋಣ. ಓರೆ ಗುಣಾಕಾರ ಅಂದರೆ 3000ಕ್ಕೆ ಇಂಟು 1 ಹೌದಾ, ಈಸ್ ಈಕ್ವಲ್ ಟು 1000 ಇಂಟು ಎಯನ್ನು ಕಂಡುಹಿಡಿಬೇಕು. ಈ 3000 ಇಂಟು 1 ಅಂದರೆ ಎಷ್ಟು ಬರುತ್ತೆ? ಅದೇ ಸಂಖ್ಯೆನೇ ಬರುತ್ತೆ. ಹಾಗಾಗಿ 3000 ಬರುತ್ತೆ. ನೆಕ್ಸ್ಟು ಈಸ್ ಈಕ್ವಲ್ ಟು ನನಗೆ ಬೇಕಾಗಿರೋದು ಎ ಹೌದಾ. ಸೊ ಹೀಗಾಗಿ ಇಂಟು 1000 ನಾನು ಏನು ಮಾಡ್ತೀನಿ, ಎಡಕ್ಕೆ ಶಿಫ್ಟ್ ಮಾಡ್ತೀನಿ. ಇಂಟು 1000 ಎಡಕ್ಕೆ ಶಿಫ್ಟ್ ಏನಾಗುತ್ತದು? ಡಿವೈಡೆಡ್ ಬೈ 1000 ಆಗುತ್ತೆ. ಎ
ಏನೇ ಉಳಿತಿದೆ. ಹಾಗಾದರೆ ನೋಡೋಣ ಬನ್ನಿ, ಸಂಕ್ಷಿಪ್ತ ರೂಪಕ್ಕೆ ಕಡ್ತ ಹೊಡೆಯೋಣ. ಈ ಸೊನ್ನೆಗೆ ಈ ಸೊನ್ನೆ ಹೋಯಿತು, ಈ ಸೊನ್ನೆಗೆ ಈ ಸೊನ್ನೆ ಹೋಯಿತು, ಈ ಸೊನ್ನೆಗೆ ಈ ಸೊನ್ನೆ ಹೋಯಿತು. ಹಾಗಾದರೆ 3000 ಮೀಟರ್ ಅಂದರೆ ಏನು ಬಂತು? 3 ಕಿಲೋಮೀಟರ್ ಆಗುತ್ತೆ. ಸೊ ಸರಿಯಾದ ಉತ್ತರ ಯಾವುದಿಲ್ಲಿ? ಎ ಇಸ್ ದ ರೈಟ್ ಆನ್ಸರ್. 3 ಕಿಲೋಮೀಟರ್ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಪ್ರಶ್ನೆ 45ನೇ ಪ್ರಶ್ನೆ. ಓಕೆ, 45ನೇ ಪ್ರಶ್ನೆ ನೋಡೋಣ ಬನ್ನಿ. 37,946ಗೆ ಎಷ್ಟನ್ನು ಸೇರಿಸಿದರೆ 91,643 ಆಗುತ್ತದೆ ಅಂತ ಪ್ರಶ್ನೆ ಇದೆ. ಸೊ ನೋಡಿ, ಪ್ರಶ್ನೆ ಏನಿದೆ ಅಂದರೆ 37,946ಕ್ಕೆ ಎಷ್ಟನ್ನು ಸೇರಿಸಿದರೆ ಅಂದರೆ ಕೂಡಿಸಿದರೆ, ಹಾಗಾಗಿ ಪ್ಲಸ್ ಚಿಹ್ನೆನ ಬರೀತೀನಿ ನಾನು. ಈ ಎಷ್ಟನ್ನು ಸೇರಿಸೋದನ್ನು ಅದನ್ನು ನಾವು ಕಂಡುಹಿಡಿಬೇಕು. ಹಾಗಾಗಿ ಇದನ್ನು ನಾನು ಏನಂತ ತಿಳ್ಕೊತೀನಿ, ಎಷ್ಟನ್ನು ಅಂದರೆ ಇದನ್ನು ಬಿ ಅಂತ ಬರ್ಕೊಳ್ತಾ ಇದ್ದೀನಿ, ಅದನ್ನೇ ನಾನು ಕಂಡುಹಿಡಿಬೇಕಲ್ವ. ಹಾಗಾಗಿ ಬಿ ಈಸ್ ಈಕ್ವಲ್ ಟು ಎಷ್ಟಾಗುತ್ತೆ ಅಂತೆ? 91,643 ಆಗುತ್ತೆ. ಹಾಗಾದರೆ ನಾವಿಲ್ಲಿ ಏನು ಮಾಡೋಣ, ನಮಗೆ ಬೇಕಾಗಿರೋದು ಬಿ, ಹೌದಾ? ಸೊ ಬಿ ಅಂತ ಬರಿತೀನಿ ನಾನು. ಈ ಪ್ಲಸ್ ಏನಿದೆಯಲ್ಲ 37,946, ಈ ಪ್ಲಸ್ ಚಿಹ್ನೆಯನ್ನು ನಾನು ಏನು ಮಾಡ್ತೀನಿ, ಈ ಕಡೆ ತೊಗೊಂಬರ್ತೀನಿ ನಾನು, ಹೌದಾ? ಇದನ್ನು ನಾನು ಬಲಭಾಗಕ್ಕೆ ತೊಗೊಂಬರ್ತೀನಿ. ಹಾಗಾದರೆ RHS ಸೈಡನ್ನು ಹಾಗೆ ಬರ್ಕೊಳ್ಳೋಣ, 91,643. ಸೊ ಇದನ್ನು ಪ್ಲಸ್ ಇದ್ದಿದ್ದು ಈ ಕಡೆ ತೊಗೊಂಬಂದಾಗ ಏನಾಗುತ್ತೆ, ಎಡಗಡೆ ಇದ್ದಿದ್ದು ಬಲಗಡೆಗೆ ವರ್ಗಾವಣೆ ಆದಾಗ ಮೈನಸ್ ಆಗುತ್ತೆ. ಇಲ್ಲೇನಿಲ್ಲ ಅಂದರೂ ಪ್ಲಸ್ ಇರುತ್ತೆ. ಹೀಗಾಗಿ 37,946 ಈ ಕಡೆ ಬರ್ಕೊಂಡ್ರೆ ಮೈನಸ್ ಆಗಿ ಬರ್ಕೋಬೇಕಾಗುತ್ತೆ. ಹಾಗಾದರೆ ಬಿ ಈಸ್ ಈಕ್ವಲ್ ಟು ಇದನ್ನು ಕಳೆಯೋಣ ಬನ್ನಿ. 91,643ರಲ್ಲಿ 37,946 ಕಳೆದಾಗ ಎಷ್ಟು ಬರುತ್ತೆ ನೋಡ್ರಿ, ಹೌದಾ? ಸೊ ಕೈಲ ಬಂತು 1, 14ರಾಗ 5 ಕಳೆದ್ರೆ 9, ಕೈಲ ಬಂತು 1, 14ರಾಗ 10 ಕಳೆದ್ರೆ 6, ಕೈಲ ಬಂತು 1, 11ರಾಗ 8 ಕಳೆದ್ರೆ 3, ಕೈಲ ಬಂತು 1, 9ರಾಗ 4 ಕಳೆದ್ರೆ 5. ಹಾಗಾದರೆ ಸರಿಯಾದ ಉತ್ತರ ಎಷ್ಟಿಲ್ಲಿ? 53,697. ಸೊ ಎಲ್ಲಿದೆ ಆನ್ಸರು? ಸೊ ಸಿ ಈಸ್ ದ ರೈಟ್ ಆನ್ಸರ್ ಆಗಿದೆ, ಹೌದಲ್ವಾ? ಎಸ್. ನೆಕ್ಸ್ಟ್ ಪ್ರಶ್ನೆ ನೋಡ್ರಿ, 46ನೇ ಪ್ರಶ್ನೆ. 1435 ಭಾಗಾಕಾರ 15, ಇದರ ಭಾಗಲಬ್ಧವನ್ನು ಕಂಡುಹಿಡಿಯಿರಿ. ಹಾಗಾದರೆ ಏನು ಮಾಡಬೇಕು ನಾವು? ಭಾಗಲಬ್ಧವನ್ನು ಕಂಡುಹಿಡಿಬೇಕಾದ್ರೆ, ಭಾಗಲಬ್ಧವನ್ನು ಕಂಡುಹಿಡಿಬೇಕಂದ್ರೆ ಭಾಗಾಕಾರ ಮಾಡಬೇಕು. ಭಾಗಾಕಾರ ಹೇಗೆ ಮಾಡಬೇಕು? ಛೇದದಿಂದ ಅಂಶವನ್ನು ಭಾಗಿಸ್ಬೇಕು. ಹಾಗಾದರೆ ಭಾಗಿಸೋಣ ಬನ್ನಿ. ಎಷ್ಟಿದೆ? 15ರಿಂದ 1435 ನಾವು ಭಾಗಿಸಿ ಭಾಗಲಬ್ಧವನ್ನು ಕಂಡುಹಿಡಿಯೋಣ ಬನ್ನಿ. ಹಾಗಾದರೆ ಅಲ್ಲಿಗೆ 2 ಸಂಖ್ಯೆಗಳನ್ನು ಭಾಗಿಸೋಣ, ಹೌದಾ? 15ರಲ್ಲಿ 14 ಇದೆಯಾ? 15ರ ಮುಗ್ಗಿಯಲ್ಲಿ 14 ಇದೆಯಾ? ಇಲ್ಲ. ಹಾಗಾದರೆ 14ಕ್ಕಿಂತ ಸಣ್ಣ ಸಂಖ್ಯೆ ಯಾವುದು? 0. 15 ಎಷ್ಟಲೇ 0? 15 0ಲೇ 0. ಹಾಗಾದರೆ 14ರಾಗ 0 ಕಳೆದ್ರೆ ಎಷ್ಟು ಬರುತ್ತೆ? ಯಾವುದೇ ಸಂಖ್ಯೆಯಿಂದ 0 ಕಳೆದ್ರೆ ಅದೇ ಸಂಖ್ಯೆ ಬರುತ್ತೆ. ಹಾಗಾಗಿ 14 ಬಂತು. ನೆಕ್ಸ್ಟ್ ಸಂಖ್ಯೆಯನ್ನು ಇಳಿಸ್ಕೊಳ್ಳೋಣ, 3ಅನ್ನು ಇಳಿಸ್ಕೊಳ್ಳೋಣ. 15ರಲ್ಲಿ 15 ಮಗ್ಗಿಯಲ್ಲಿ 143 ಸಂಖ್ಯೆ ಇದೆಯಾ? ಇಲ್ಲ. ಹಾಗಾದರೆ ಅದಕ್ಕಿಂತ ಸಣ್ಣ ಇರುವಂಥ ಚಿಕ್ಕದಾಗಿರುವಂಥ ಸಂಖ್ಯೆ ಯಾವುದು? 15 9ಲೇ 135. ಹಾಗಾದರೆ ಕಳಿಬೇಕಾಗುತ್ತೆ. 13ರಾಗ 5 ಕಳೆದ್ರೆ 8, ಕೈಲ ಬಂತು 1, 4ರಾಗ 4 ಕಳೆದ್ರೆ 0, 1ರಾಗ 1 ಕಳೆದ್ರೆ 0. ಸೊ ನೆಕ್ಸ್ಟ್ ಸಂಖ್ಯೆ 5ಅನ್ನು ಇಳಿಸ್ಕೋಬೇಕು. ಸೊ 5 ಇಳಿಸ್ಕೊಂಡೆ. ಸೊ 15ರ ಮಗ್ಯಾಗ 85 ಇದೆಯಾ ಅಂತ ನೋಡ್ಕೋಬೇಕು. ಮಗ್ಯಾಗ 85 ಇಲ್ಲ. ಅದಕ್ಕಿಂತ ಚಿಕ್ಕ ಸಂಖ್ಯೆ 75 ಐತಿ. ಹಾಗಾದರೆ ಎಷ್ಟಲೇ 75? 15 5ಲೇ 75. ಹಾಗಾದರೆ 5ರಾಗ 5 ಕಳೆದ್ರೆ 0, 8ರಾಗ 7 ಕಳೆದ್ರೆ 1. ಹಾಗಾದರೆ ನೋಡ್ರಿ, ಅವರು ನಮಗೆ ಕೇಳಿರೋದು ಭಾಗಲಬ್ಧ. ಎಷ್ಟು ಬಂದಿದೆ ಭಾಗಲಬ್ಧ? 95 ಬಂದಿದೆ. ಇದಕ್ಕೆ ನಾವು ಶೇಷ ಅಂತೀವಿ. ಶೇಷ 10. ಸೊ ಭಾಗಲಬ್ಧ ಕೇಳಿರೋದ್ರಿಂದ 95 ಏನಿದೆಯಲ್ಲ ಅದು ಸರಿಯಾದ ಉತ್ತರ ಆಗಿದೆ. ಡಿ ಇಸ್ ದ ರೈಟ್ ಆನ್ಸರ್. ಸೊ ನೆಕ್ಸ್ಟ್ ನೋಡ್ರಿ, 47ನೇ ಪ್ರಶ್ನೆ. ಇವುಗಳಲ್ಲಿ ವಿಶಾಲ ಕೋನಕ್ಕೆ ಉದಾಹರಣೆ. ವಿಶಾಲ ಕೋನ ಅಂದರೆ ಎಷ್ಟು ಡಿಗ್ರಿ ಇರುತ್ತೆ ಅನ್ನೋದು ನಮ್ಗೆ ಗೊತ್ತಿರಬೇಕು. ವಿಶಾಲ ಕೋನ ಅಂದರೆ 90 ಡಿಗ್ರಿಗಿಂತ ಹೆಚ್ಚಿರುತ್ತಾ ಮತ್ತು 180 ಡಿಗ್ರಿಗಿಂತ ಕಡಿಮೆ ಇರುತ್ತಾ, ಅದಕ್ಕೆ ನಾವು ವಿಶಾಲ ಕೋನ ಅಂತೀವಿ. ಹಾಗಾದರೆ 90 ಡಿಗ್ರಿಗಿಂತ ಹೆಚ್ಚಿದ್ದು 180ಗಿಂತ ಕಡಿಮೆ ಇರೋಕ್ಕಂಥ ಕೋನ ಆಪ್ಷನ್ ಯಾವುದು? ಎಸ್, ಯು ಆರ್ ರೈಟ್. ಎ ಇಸ್ ದ ರೈಟ್ ಆನ್ಸರ್. ಸರಿಯಾದ ಉತ್ತರ ಎ ಆಗಿದೆ, 138 ಡಿಗ್ರಿ.
ಈ 53 ಡಿಗ್ರಿ, 46 ಡಿಗ್ರಿ, 65 ಡಿಗ್ರಿ ಇವೆಲ್ಲ 90 ಡಿಗ್ರಿಗಿಂತ ಕಡಿಮೆ ಇರುವ ಕೋನ, ಹೀಗಾಗಿ ಅವೆಲ್ಲ ಲಘು ಕೋನ ಆಗ್ತಾವು. ನೆಕ್ಸ್ಟನೇ ಪ್ರಶ್ನೆ, 7000 ಲೀಟರ್ ಗಾತ್ರವು ಎಷ್ಟು ಕಿಲೋ ಲೀಟರ್ಗೆ ಸಮ ಅಂತ ಕೇಳ್ತಾ ಇದ್ದಾರೆ. ಹಾಗಾದರೆ ಬಿಡಿಸೋಣ ಬನ್ನಿ. ಎಷ್ಟು ಕಿಲೋ ಲೀಟರ್ ಆಗುತ್ತೆ, ಕಿಲೋ ಲೀಟರ್ ಆಗುತ್ತೆ ಅಂತ ಕೇಳ್ತಾ ಇದ್ದಾರೆ. ಹಾಗಾದರೆ ಸರಿಯಾದ ಉತ್ತರ ಯಾವುದಿಲ್ಲಿ? 7000 ಲೀಟರ್ ಅಂದರೆ 7 ಕಿಲೋ ಲೀಟರ್ ಆಗುತ್ತೆ. ಯಾಕಂದರೆ ಕಿಲೋ ಅಂದ್ರೇ ಇಲ್ಲಿ 7000. ಸೊ 7 ಇಂಟು 1000 ಮಾಡಿದರೆ 7000 ಲೀಟರ್ ಬಂತ. ಹಾಗಾಗಿ 7000 ಲೀಟರ್ ಅಂದರೆ 7 ಕಿಲೋ ಲೀಟರ್ ಅಂತ ಅರ್ಥ. ಸೊ ಸರಿಯಾದ ಉತ್ತರ ಯಾವುದಿಲ್ಲಿ? ಬಿ ಇಸ್ ದ ರೈಟ್ ಆನ್ಸರ್. ಸೊ ನೆಕ್ಸ್ಟ್ ಪ್ರಶ್ನೆ ನೋಡ್ರಿ, 49ನೇ ಪ್ರಶ್ನೆ, ಈ ಆಕೃತಿಯ ಹೆಸರು ಏನು? ಇಲ್ಲಿ ಆಕೃತಿಯನ್ನು ಕೊಟ್ಟಿದ್ದಾರೆ. ಸೊ ಇದರ ಹೆಸರು ಏನು? ಯಾವ ಶೇಪ್ ಇದೆ ಇದು? ಇದು ಕೋನ್ ಟೈಪ್ ಇದೆ. ಸೊ ಇದಕ್ಕೆ ನಾವು ಇಂಗ್ಲೀಷ್ನಲ್ಲಿ ಕೋನ್ ಅಂತ ಕರಿತೀವಿ. ಐಸ್ ಕ್ರೀಮ್ ನೋಡಿರ್ಬೋದು, ಹೌದಾ? ಸೊ ಐಸ್ ಕ್ರೀಮ್ ಆಗಿರ್ಬೋದು, ಕ್ಯಾಪ್ ಆಗಿರ್ಬೋದು, ಕ್ರಿಸ್ಮಸ್ ಕ್ಯಾಪ್ ಆಗಿರ್ಬೋದು. ಸೊ ಅದಕ್ಕೆ ನಾವು ಕೋನ್ ಅಂತ ಶೇಪ್ ಅಂತ ಕರಿತೀವಿ. ಕನ್ನಡದಲ್ಲಿ ಇದು ಯಾವ ಶೇಪ್ ಅಂದರೆ ಶಂಕು ಅಂತ ಕರಿತೀವಿ, ಶಂಕು. ಸೊ ನೆಕ್ಸ್ಟ್ ನೋಡ್ರಿ, 50ನೇ ಪ್ರಶ್ನೆ ನೋಡ್ರಿ, 3746ಕ್ಕೆ 23 ಗುಣಿಸಿದಾಗ ಬರುವಂತಹ ಉತ್ತರ ಏನು ಅಂತ ಕೇಳಿದ್ದಾರೆ. ಸೊ ನಾವು ಗುಣಾಕಾರವನ್ನು ಮಾಡೋಣ. ಗುಣಾಕಾರ ಮಾಡೋಣ ಬನ್ನಿ. 3746ಕ್ಕೆ 23ರಿಂದ ಗುಣಿಸೋಣ. ಮೊದಲಿಗೆ ನಾವು 3ರಿಂದ ಗುಣಿಸೋಣ. 3 6 18, 3 4 12 1 13, 3 7 21 1 22, 3 3 9 2 11. ಸೊ ಅದಕ್ಕೆ ಕೊಟ್ಬಿಟ್ಟು ಇನ್ನೊಂದು ಸಂಖ್ಯೆಯಿಂದ ಗುಣಿಸೋಣ. 2 6 12, 2 4 8 1 9, 2 7 14, 2 3 6 1 7. ಹಾಗಾಗಿ 8ಕ್ಕೆ 8, 3 2 5, 9 2 11, 1 5 6, 1 7 8. ಹಾಗಾದರೆ ಗುಣಲಬ್ಧ ಏನು ಬಂತು? 86,158 ಬಂದಿದೆ. ಹಾಗಾದರೆ ಸರಿಯಾದ ಉತ್ತರ ಯಾವುದಿಲ್ಲಿ? ಎ ಇಸ್ ದ ರೈಟ್ ಆನ್ಸರ್. ಎ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಪ್ರಶ್ನೆ, 51ನೇ ಪ್ರಶ್ನೆ, 2 10 ದಶಮಾಂಶ ಭಿನ್ನರಾಶಿಯಲ್ಲಿ ಬರೆದಾಗ ಏನಾಗುತ್ತೆ? ನೋಡ್ರಿ 2 10 ಇದೆ. ಇದನ್ನು ನಾವು, ಈ ಭಿನ್ನರಾಶಿಯನ್ನು ನಾವು ದಶಮಾಂಶ ರೂಪದಲ್ಲಿ ಬರಿಬೇಕು. ಹಾಗಾದರೆ ನಾವು ಏನು ಮಾಡಬೇಕು? ದಶಮಾಂಶ ರೂಪದಲ್ಲಿ ಬರಿಬೇಕಾದ್ರೆ ನೋಡ್ರಿ, ಛೇದದಿಂದ ಅಂಶಕ್ಕೆ ಏನು ಮಾಡಬೇಕು? ಭಾಗಾಕಾರ ಮಾಡಬೇಕು. ಅಥವಾ ಏನು ಮಾಡಬೇಕು? ಅಂಶವನ್ನು ಹಾಗೆ ಬರ್ಕೊಳ್ಬೇಕು. ನೆಕ್ಸ್ಟು ಇಲ್ಲಿ 0 ಎಷ್ಟಿದೆ? 1 0 ಇದೆ. ಹಾಗಾದರೆ ನಾವು ಒಂದು ಅಂಕಿಯನ್ನು ಬಿಟ್ಬಿಟ್ಟು ದಶಮಾಂಶ ಬಿಂದುವನ್ನು ಕೊಡಬೇಕು. ಹಾಗಾದರೆ ಇಲ್ಲಿ ದಶಮಾಂಶ ಬಿಂದುವಿನ ಎಡಗಡೆಗೆ ಏನೂ ಇಲ್ಲ ಅಂದರೆ 0 ಇದ್ದೇ ಇರುತ್ತೆ. ಹಾಗಾದರೆ ಸರಿಯಾದ ಉತ್ತರ ಯಾವುದಿಲ್ಲಿ? 2 10 ದಶಮಾಂಶ ರೂಪದಲ್ಲಿ ಬರೆದಾಗ 0.2 ಬಂತು. ಹೇಗೆಂದರೆ ಅಂಶವನ್ನು ಹಾಗೆ ಬರೆದೇವಿ. ಸೊ 0 ಛೇದದಲ್ಲಿ 0 1 ಇರೋದ್ರಿಂದ ಒಂದು ಅಂಕಿಯನ್ನು ಬಿಟ್ಟು ದಶಮಾಂಶ ಬಿಂದುವನ್ನು ಕೊಟ್ಟೇವಿ. ಇದು ಸರಿಯಾದ ಉತ್ತರ. ನೆಕ್ಸ್ಟ್ ನೋಡ್ರಿ, ಯಾವುದಿಲ್ಲಿ ಸರಿಯಾದ ಉತ್ತರ? 0.2. ಸೊ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ರಿ, 52ನೇ ಪ್ರಶ್ನೆ, 12 24 36 48. ಸೊ ಈ ಸರಣಿಯನ್ನು ಪೂರ್ಣಗೊಳಿಸಬೇಕಾದ್ರೆ ಮುಂದಿನ ಸಂಖ್ಯೆ ಏನು ಬರುತ್ತೆ? ಸೊ ಸರಣಿಯನ್ನು ನೋಡಿದಾಗ 12ರ ಮಗ್ಗಿ ಬರ್ತಾ ಇದೆ. 12ರ ಗುಣಕವಾಗಿದೆ. 12 24, 12 36, 12 48. ನೆಕ್ಸ್ಟ್ ಈಗ ಬರೋದು 12 ಅಂತ ಬರಬೇಕು. ಹಾಗಾದರೆ 12 60. ಸೊ ಸರಿಯಾದ ಉತ್ತರ ಯಾವುದಿಲ್ಲಿ? ಬಿ ಇಸ್ ದ ರೈಟ್ ಆನ್ಸರ್. ಬಿ ಇಸ್ ದ ರೈಟ್ ಆನ್ಸರ್. 53ನೇ ಪ್ರಶ್ನೆ ನೋಡ್ರಿ, ಏನಿದೆ? ಒಂದು ಪುಸ್ತಕದ ಬೆಲೆ 24 ರೂಪಾಯಿನೂ ಮ್ಯಾಗ್ 75 ಪೈಸೆ ಆದರೆ 6 ಪುಸ್ತಕಗಳ ಬೆಲೆ ಎಷ್ಟಾಗುತ್ತೆ ಅಂತ ಕೇಳಿದ್ದಾರೆ. ಹಾಗಾದರೆ ಮಾಡೋಣ ಬನ್ನಿ. ಏನಿದೆ? ಸೊ ಒಂದು ಪುಸ್ತಕದ ಬೆಲೆ ಎಷ್ಟಂತ? 24 ರೂಪಾಯಿನೂ 75 ಪೈಸೆ. ನಮಗೆ ಕೇಳಿರೋದು 6 ಪುಸ್ತಕದ ಬೆಲೆ. ಇದು ಪುಸ್ತಕ, ಇದು ಬೆಲೆ. ಒಂದು ಪುಸ್ತಕದ ಬೆಲೆ 24 ರೂಪಾಯಿನೂ 75 ಪೈಸೆ ಆದರೆ 6 ಪುಸ್ತಕದ ಬೆಲೆ ಎಷ್ಟು? ಅದನ್ನು ಕಂಡುಹಿಡಬೇಕು. ಈ ಎಷ್ಟು ಅನ್ನೋದನ್ನು ನಾನು ಸಿ ಅಂತ ಬರ್ಕೊಳ್ತಾ ಇದ್ದೀನಿ. ಸಿ ಅಂದರೆ ಎಷ್ಟು, ಇದನ್ನು ನಾನು ಕಂಡುಹಿಡಬೇಕು, 6 ಪುಸ್ತಕದ ಬೆಲೆ. ಹಾಗಾದರೆ ನಾವೇನು ಮಾಡಬೇಕಿಲ್ಲಿ? ಓರೇ ಗುಣಾಕಾರ ಮಾಡಬೇಕು, ಕ್ರಾಸ್ ಮಲ್ಟಿಪ್ಲಿಕೇಶನ್. ನೋಡಿರಿ, 1 ಇಂಟು ಸಿ ಈಸ್ ಈಕ್ವಲ್ ಟು 24.75 ಇಂಟು 6. ಸೊ ಇದನ್ನು ಮಾಡಿದ್ದೀವಿ ನಾವು. ನೆಕ್ಸ್ಟ್ ನೋಡ್ರಿ, ಸಿ ಇಂಟು 1 ಅಂದರೆ ಸಿನೇ ಆಗುತ್ತೆ ಅಲ್ವಾ? ಸಿ. ನೆಕ್ಸ್ಟ್ 24.75ಕ್ಕೆ 6ರಿಂದ ಗುಣಿಸಿದಾಗ ಎಷ್ಟು ಬರುತ್ತೆ ಆನ್ಸರು? 6 5 30, 6 7 42, 1 45, 6 4 24, 4 28,
6 ಎಳೆ 12 2 14. ಸೊ 2 ಅಂಕಿ ಬಿಟ್ಟು ದಶಮಾಂಶ ಬಿಂದು ಐತಿ. ಹೀಗಾಗಿ ಉತ್ತರದಲ್ಲಿ ಕೂಡ 2 ಅಂಕಿ ಬಿಟ್ಟು ದಶಮಾಂಶ ಬಿಂದುವನ್ನು ಬರೆದಾಗ ಎಷ್ಟು ಬಂತು ಆನ್ಸರು? 148 ರೂಪಾಯಿನೂ ಮ್ಯಾಗ 50 ಪೈಸೆ. ಹಾಗಾದ್ರೆ ಸರಿಯಾದ ಉತ್ತರ ಯಾವುದಿಲ್ಲಿ? ಸಿ ಇಸ್ ದ ರೈಟ್ ಆನ್ಸರ್. 148 ರೂಪಾಯಿನೂ 50 ಪೈಸೆ. ಸೊ ನೆಕ್ಸ್ಟ್ ನೋಡ್ರಿ 54ನೇ ಪ್ರಶ್ನೆ ನೋಡ್ರಿ. ಒಬ್ಬ ಉದ್ಯೋಗಿಯು ಕಾರ್ಖಾನೆ ಒಳಕ್ಕೆ 7:20ಕ್ಕೆ ಕೆಲಸಕ್ಕಾಗಿ ಹೋಗುತ್ತಾನೆ. ಕೆಲಸ ಮುಗಿಸಿ ವಾಪಸ್ ಯಾವಾಗ ಬರ್ತಾನೆ? 3:20ಕ್ಕೆ ಕಾರ್ಖಾನೆಯಿಂದ ಹೊರಗೆ ಬರುತ್ತಾನೆ. ಹಾಗಾದರೆ ಅವನು ಕೆಲಸ ಮಾಡಿದ ಅವಧಿ ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಹಾಗಾದರೆ ಅವಧಿಯನ್ನು ಕಂಡುಹಿಡಿಯೋಣ ಬನ್ನಿ. ಸೊ ಅವನು ಏನು ಮಾಡ್ತಾನೆ? 7:20ಕ್ಕೆ ಒಳಗೆ ಹೋಗ್ತಾನೆ, ವಾಪಸ್ ಬರೋದು 3:20ಕ್ಕೆ. ಹೌದಾ? ಹಾಗಾದರೆ ಈ ಮಧ್ಯದಲ್ಲಿರುವಂತಹ ಅವಧಿಗಳು ಎಷ್ಟು ಅಂತ ಹೇಳ್ತಾ ಇದ್ದೇವೆ. ಹಾಗಾದರೆ 7:20ರಿಂದ 8:20ಕ್ಕೆ 1 ಅವರ್ ಆಗುತ್ತೆ. ಹೌದಾ? ನೆಕ್ಸ್ಟ್ 8:20ರಿಂದ 9:20ಕ್ಕೆ 2 ತಾಸು ಆಗುತ್ತೆ. 9:20ರಿಂದ 10:20ಕ್ಕೆ 3 ತಾಸು. 11:20ಕ್ಕೆ ಹೌದಾ 4 ತಾಸು. 12:20ಕ್ಕೆ 5 ತಾಸು. 1:20ಕ್ಕೆ 6 ತಾಸು. 2:20ಕ್ಕೆ 7 ತಾಸು. ನೆಕ್ಸ್ಟ್ ಲಾಸ್ಟಿಗೆ 3:20ಕ್ಕೆ 8 ತಾಸು. ಹಾಗಾದರೆ ನೋಡ್ರಿ ಎಷ್ಟು ಅವಧಿ ಕೆಲಸ ಮಾಡ್ತಾನೆ ಅವನು? 8 ತಾಸು ಅವಧಿ ಕೆಲಸ ಮಾಡ್ತಾನೆ. ಹೇಗೆಂದರೆ 7:20ಕ್ಕೆ ಒಳಗೆ ಹೋಗ್ತಾನೆ. 7:20ರಿಂದ 8:20 ಅಂದರೆ 1 ತಾಸು ಆಯಿತು. ನೆಕ್ಸ್ಟ್ 8:20ರಿಂದ 9:20 ಅಂದರೆ 2 ತಾಸು. 10:20 ಅಂದರೆ 3 ತಾಸು. 11:20 ಆದರೆ 4 ತಾಸು ಆಗುತ್ತೆ. 12:20 ಆದರೆ 5 ತಾಸು ಆಗುತ್ತೆ. 1:20 ಆದರೆ 6 ತಾಸು ಆಗುತ್ತೆ. 2:20 ಆದರೆ 7 ತಾಸು ಆಗುತ್ತೆ. ಸೊ 3:20 ಅಂದರೆ 8 ತಾಸು ಆಗುತ್ತೆ. ಹಾಗಾಗಿ ಆ ವ್ಯಕ್ತಿ ಏನು ಮಾಡಿದ? 8 ತಾಸು 8 ಅವರು ಅವ ಏನು ಮಾಡಿದ? ಕೆಲಸ ಮಾಡಿದ. ಹಾಗಾಗಿ ಸರಿಯಾದ ಉತ್ತರ ಯಾವುದಿಲ್ಲಿ? 8 ಗಂಟೆ. ಡಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ರಿ 55ನೇ ಪ್ರಶ್ನೆ. 9,000 ಮೈನಸ್ 5,348 ಇದರ ಉತ್ತರ ಕಂಡುಹಿಡಿಬೇಕು. ಹಾಗಾದರೆ ವ್ಯವಕಲನವನ್ನು ಮಾಡೋಣ ಬನ್ನಿ. ಸೊ 9,000ದಲ್ಲಿ 5,348 ನಾವು ಕಳೆಯೋಣ ಬನ್ನಿ. ಸೊ ಏನಾಗುತ್ತೆ ನೋಡ್ರಿ, 10ರಲ್ಲಿ 8 ಕಳೆದ್ರೆ 2, 10ರಾಗ 5 ಕಳೆದ್ರೆ 1, ಕೈಲ ಬಂತು 1, 10ರ 4 ಕಳೆದ್ರೆ 6, ಕೈಲ ಬಂತು 1, 10ರ 9ರಾಗ 6 ಕಳೆದ್ರೆ 3. ಹಾಗಾದರೆ ಸರಿಯಾದ ಉತ್ತರ 3,652. ಸೊ ಹೀಗಾಗಿ ಡಿ ಇಸ್ ದ ರೈಟ್ ಆನ್ಸರ್. ಡಿ ಸರಿಯಾದ ಉತ್ತರ ಆಗಿದೆ. ನೆಕ್ಸ್ಟ್ 56ನೇ ಪ್ರಶ್ನೆ. ಈ ವೃತ್ತದಲ್ಲಿ ವ್ಯಾಸವು ಯಾವುದು? ವ್ಯಾಸ ಅಂದರೆ ಮೊದಲಿಗೆ ನಾವು ತಿಳಿದುಕೊಳ್ಬೇಕು, ಕೇಂದ್ರದ ಬಿಂದುವಿನ ಮೂಲಕ ಹಾದು ಹೋಗುತ್ತದೆ ಮತ್ತು ವೃತ್ತದ 2 ಬಿಂದುಗಳನ್ನು ಸೇರುತ್ತದೆ. ಅದಕ್ಕೆ ನಾವು ವ್ಯಾಸ ಅಂತ ಕರಿತೀವಿ. ಹಾಗಾದರೆ ಇದು ಕೇಂದ್ರ ಬಿಂದು ಎನ್, ಇದರ ಮೂಲಕ ಹಾದು ಹೋಗಿ ವೃತ್ತದಲ್ಲಿರುವಂತಹ ಪರದೆಯ ಮೇಲಿರುವಂಥ 2 ಬಿಂದುಗಳನ್ನು ಸೇರುತ್ತೆ. ಹಾಗಾದರೆ ಇದು ಎ ಬಿ ಅನ್ನೋದು ಏನಾಗಿದೆ? ವ್ಯಾಸ ಆಗಿದೆ. ಹೀಗಾಗಿ ಸರಿಯಾದ ಉತ್ತರ ಎ ಬಿ. ಹೌದಾ? ಹಾಗಾದರೆ ಎ ಎನ್ ಅನ್ನೋದು ಏನು? ಎ ಎನ್ ಅನ್ನೋದು ತ್ರಿಜ್ಯ ಮತ್ತು ಬಿ ಎನ್ ಅನ್ನೋದು ಕೂಡ ತ್ರಿಜ್ಯ. ಅದೇ ಥರ ಎಮ್ ಎನ್ ಅನ್ನೋದು ಕೂಡ ತ್ರಿಜ್ಯ. ಇನ್ನು ಪಿ ಕ್ಯೂ ಅನ್ನೋದು ಏನು? ಪಿ ಕ್ಯೂ ಅನ್ನೋದು ಜ ಅಂತ ಕರಿತೀವಿ. ಪಿ ಕ್ಯೂ ಅನ್ನೋದೇನು? ಜ. ಸೊ ನೆಕ್ಸ್ಟ್ 57ನೇ ಪ್ರಶ್ನೆ ನೋಡ್ರಿ. 5 kg 600 ಗ್ರಾಮನ್ನು ಗ್ರಾಮ್ಗಳಾಗಿ ಪರಿವರ್ತಿಸಿರಿ ಅಂತ ಇದೆ. ಸೊ 5 kg ಅಂದರೆ ಏನು? 5 kg ಅಂದರೆ 5,000 ಗ್ರಾಮ್. ಮತ್ತು ನೆಕ್ಸ್ಟ್ ಎಕ್ಸ್ಟ್ರಾ ಎಷ್ಟಿದೆ? 600 ಗ್ರಾಮ್. ಹಾಗಾದರೆ ಎಷ್ಟಾಯಿತು? 5,600 ಗ್ರಾಮ್. ಹಾಗಾಗಿ ಸರಿಯಾದ ಉತ್ತರ ಬಿ ಆಗಿದೆ. ಕೆ ಜಿ ಅಂದರೆ ಕಿಲೋಗ್ರಾಮ್. ಕಿಲೋ ಅಂದ್ರೇ 1,000 ಅಂತ ಅರ್ಥ. 5 kg ಅಂದರೆ 5,000. ಸೊ ಮೇಲೆ 600 ಗ್ರಾಮನ್ನು ಕೂಡಿಸ್ಬೇಕು. 5,000 ಪ್ಲಸ್ 600 ಕೂಡಿಸಿದಾಗ 5,600 ಗ್ರಾಮ್ ಆಗುತ್ತೆ. ನೆಕ್ಸ್ಟ್ 58ನೇ ಪ್ರಶ್ನೆ. ಈ ಘನ ಚೌಕದಲ್ಲಿ ಮುಖಗಳ ಸಂಖ್ಯೆ ಎಷ್ಟಿರುತ್ತೆ? ಸೊ ಎಷ್ಟಿರುತ್ತೆ ಅಂದರೆ 6 ಸರಿಯಾದ ಉತ್ತರ ಆಗಿದೆ. 6 ಹೇಗೆ ಅಂದರೆ ಮೇಲೆ ಕೆಳಗೆ, ಎಡ ಬಲ, ಮುಂದೆ ಹಿಂದೆ. ಸೊ ಟೋಟಲು 6 ಮುಖಗಳು ಹೊಂದಿರುತ್ತದೆ. ನೆಕ್ಸ್ಟ್ 59ನೇ ಪ್ರಶ್ನೆಯನ್ನು ನೋಡಿದಾಗ ಬಣ್ಣ ಬಳಿದ ಭಾಗವನ್ನು ಭಿನ್ನರಾಶಿ ರೂಪದಲ್ಲಿ ಬರೆಯಿರಿ. ಸೊ ಭಿನ್ನರಾಶಿ ರೂಪ ಕೆಳಗೆ ಏನು ಮಾಡಬೇಕು? ನಾವು ಒಟ್ಟು ಭಾಗವನ್ನು ಬರಿಬೇಕು. ಒಟ್ಟು ಭಾಗ ಎಷ್ಟದವು? 1 2 3 4 5 6. ಸೊ ಟೋಟಲ್ ನಮಗೆ 6 ಭಾಗಗಳು ಸಿಗ್ತವೆ. ಅದರಲ್ಲಿ ಬಣ್ಣ ಬಳಿದಂಥ ಭಾಗ ಎಷ್ಟು? ಒಂದೇ ಭಾಗವನ್ನು ಬೆಳೆದಿದೆ. ಹಾಗಾಗಿ ಬಣ್ಣ ಬಳಿದ ಭಾಗವನ್ನು ಮೇಲೆ ಬರೆಯೋಣ. ಸರಿಯಾದ ಉತ್ತರ ಏನಾಯಿತು? 1/6. ಹೀಗಾಗಿ ಎ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಪ್ರಶ್ನೆ ತುಂಬ ಸುಲಭವಾಗಿದ್ದು, 3,626ಕ್ಕೆ 5,743 ಕೂಡಿಸಿದಾಗ ಸೊ ಸರಿಯಾದ ಉತ್ತರ ಯಾವುದಾಗುತ್ತೆ? ಹಾಗಾದರೆ ಸರಿಯಾದ ಉತ್ತರ ಇಲ್ಲಿ ಎ ಇಸ್ ದ ರೈಟ್ ಆನ್ಸರ್. ಎ ಆಗಿದೆ. ಸೊ ಗಣಿತ ಪ್ರಶ್ನೆಗಳನ್ನು ಬಹಳ ಮುಖ್ಯವಾಗಿರುವಂತಹ
20 ಪ್ರಶ್ನೆಗಳನ್ನು ನಾವು RMSA ಅಥವಾ ಮೊರಾರ್ಜಿ ಸಂಬಂಧಪಟ್ಟಂತೆ ಬಿಡಿಸಿದ್ದೀವಿ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ನೆಕ್ಸ್ಟ್ ಸಬ್ಜೆಕ್ಟನ್ನು ತೆಗೆದುಕೊಂಡು ಬರ್ತಾ ಇದ್ದೀವಿ. ನೀವು ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಲೈಕ್ ಮಾಡಿರಿ ಅಂತ ಹೇಳ್ತಾ ಧನ್ಯವಾದಗಳನ್ನು ಹೇಳುತ್ತೇನೆ.